ರೇಣುಕಾಸ್ವಾಮಿ ಕೇಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ನಿನ್ನೆ ನಡೀತು. ಅದರಲ್ಲಿ ಗೌರವಾನ್ವಿತ ನಾಗಪ್ರಸನ್ನ ಅವರು ದರ್ಶನ್ಗೆ ಸೀದಾ ಯು ಆರ್ ನೋ ಬಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ, ನೀವು ಯಾರು ಅಲ್ಲ ಅಂತ. You are nobody to say whether it's maintainable or not, sir. ದರ್ಶನ್ಗೆ ಅಂತಂದ್ರೆ ದರ್ಶನ್ ಪರ ವಕೀಲರು ಹಸ್ಮತ್ ಶಾ ಅವ್ರಿಗೆ ನನಗೆ ಆ ಒಂದು ವಾದ ಪ್ರತಿವಾದ ನೋಡಿ ಹಾಗೆ ಒಂಥರ ಲಿಟ್ರಲಿ ಒಂಥರ ಏನು ಗೂಸ್ ಬಂಪ್ಸ್ ಬಂದ್ಬಿಡ್ತು. ಅಂದರೆ ಯಾವ ರೀತಿ ಇರುತ್ತೆ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಅಂತ. ಹಾಗೆಯೇ ಅವರು ಬಳಸುವಂಥ ವರ್ಡ್ಗಳು, ನಾನು ಕೆಲವೊಂದನ್ನು ವಿವರ್ಸ್ ನಿಮ್ಗೆ ಹೇಳುವಾಗಲೇ ಕೆಲವೊಬ್ಬರಿಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ ಅನಿಸ್ಬೋದು. ನೀವು ಡೈರೆಕ್ಟಾಗಿ ಕೋರ್ಟ್ನಲ್ಲಿ ಆಗುವಂಥ ಆ ಒಂದು ವಾದ ಪ್ರತಿವಾದ ಕೇಳಿದ್ರೆ ಯು ವಿಲ್ ಬಿ, ಅಂದರೆ ಏನು ವರ್ಡ್ಗಳು ಯೂಸ್ ಮಾಡ್ತಾ ಇರ್ತಾರೆ, ದಿ ಸ್ಟ್ಯಾಂಡರ್ಡ್ಸ್ ಆಫ್ ಲ್ಯಾಂಗ್ವೇಜ್ ವೊಕ್ಯಾಬ್ಲರಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಮಗೆ ಕ್ಯಾಚೇ ಮಾಡೋಕ್ಕಾಗಲ್ಲ ಏನೇನು ಆಗ್ತಿದೆ ಅಂತ. ಕೆಲವೊಂದು ಅಲ್ಲೆಲ್ಲ ಅರ್ಥ ಆಗ್ತಿರುತ್ತೆ, ಕೆಲವೊಂದು ಕಡೆ ಮೆರಿಟ್ ಅನ್ನೋದು ಬರುತ್ತೆ, ನ್ಯಾಚುರಲ್ ಜಸ್ಟಿಸ್ ಅನ್ನೋ ಪದಗಳು ಬರ್ತವೆ, ಪ್ರೊಸೀಜರ್ ಅನ್ನೋದು ಬರುತ್ತೆ, ಸೊ ಇನ್ನೊಂದು ಹಾಸ್ಟೈಲ್ ಅನ್ನೋ ಪದ ಬರುತ್ತೆ. ಹೀಗೆ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಯಾಕೆ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರು ಅಲ್ಲಿ ನೇರವಾಗಿ ಇವರು ನೋಬಡಿ ಅಂತ ಹೇಳಿದ್ರು ಅಂತ. ನೋಡಿ, ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಈ ಮಾಫಿ ಅರ್ಜಿ ಸಂಬಂಧಪಟ್ಟಾಗೆ. ಮೊನ್ನೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹಸ್ಮತ್ ಶಾ ಅವರು ದರ್ಶನ್ ಪರ ವಕೀಲರು ಅಲ್ಲಿ ವಾದ ಮಂಡಿಸ್ತಾ ಇರ್ತಾರೆ. ಅವರ ವಾದದಲ್ಲಿ ಏನಿತ್ತು ಅಂತ ನಿಮಗೆ ಸಿಂಪಲ್ ಆಗಿ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಫಾಸ್ಟ್ ಇಂಗ್ಲೀಷಲ್ಲಿ ಹೈ ಲೆವೆಲ್ ಆಫ್ ಆ ಒಂದು ಗ್ರಾಮರಲ್ಲಿ ಅವ್ರು ಮಾತನಾಡ್ತಾ ಇರ್ತಾರೆ. ಸೊ ದರ್ಶನ್ ಪರ ವಕೀಲರು ಏನು ವಾದ ಮಾಡಿದ್ರು ಅಂತಂದರೆ, ನೈಸರ್ಗಿಕ ನ್ಯಾಯ ತತ್ವದ ಬಗ್ಗೆ ಅವ್ರು ಹೇಳಿದರು. ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಸಹ ಆರೋಪಿ ಪ್ರದೋಷ್ ಇದೇನೆ ಸರ್ಕಾರಿ ಸಾಕ್ಷಿ ಆಗಿರೋದ್ರಿಂದ ದರ್ಶನ್ ಅವರ ಪ್ರಕರಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇದು ದರ್ಶನ್ ಮೇಲೆ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ಅವರು ಮಾಫಿ ಅರ್ಜಿಯನ್ನು ಸಲ್ಲಿಸಿರೋದು, ಜೊತೆಗೆ ಅದರಲ್ಲಿ ಹೇಳುವಂಥ ಹೇಳಿಕೆ ಪ್ರದೋಷ್ ಏನೇನು ಹೇಳ್ತಾರೆ ಅದು ದರ್ಶನ್ ಅವರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಆದ್ದರಿಂದ ಆತನಿಗೆ ಕ್ಷಮಾದಾನ ನೀಡುವ ಮುನ್ನ ನಮ್ಮ ಆಕ್ಷೇಪಣೆಯನ್ನು ಕೇಳುವುದು ನ್ಯಾಯಸಮ್ಮತವಾಗಿದೆ ಅಂತ ಹೈಕೋರ್ಟ್ ಗೌರವಾನ್ವಿತ ನಾಗಪ್ರಸನ್ನ ಸರ್ ಮುಂದೆ ಹಸ್ಮತ್ ಪಾಷಾ ಅವರು ಹೇಳ್ತಾರೆ. ವಕೀಲರು, ದರ್ಶನ್ ಅವರ ಪರ ವಕೀಲರು ಅವ್ರು ಹೇಳ್ತಾರೆ. ಏನು ಕೆಳ ನ್ಯಾಯಾಲಯ ಏನಿದೆ, ಸೆಷನ್ಸ್ ಕೋರ್ಟ್ನಲ್ಲಿ ಏನಾಗ್ತಿರುತ್ತಲ್ಲ, ಅಲ್ಲಿಂದ ಹೈಕೋರ್ಟಿಗೆ ಅಪೀಲ್ ಮಾಡಿರೋದು. ಸೊ ಅರ್ಜಿಯ ಸಿಂಧುತ್ವ ಏನಿದೆ, ಮೇಂಟೈನಬಿಲಿಟಿ ಪರಿಶೀಲಿಸುವ ಮುನ್ನವೇ ಅದನ್ನು ಅಂಗೀಕರಿಸುವ ಪ್ರಕ್ರಿಯೆ ಆರಂಭಿಸಿದೆ. ಇದು ತಪ್ಪು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಅಂದರೆ ಅಲ್ಲಿ ಅವಕಾಶ ಕೊಡಬೇಕು, ಏನು A1 A2 ಏನಿದ್ದಾರೆ ಇವ್ರಿಗೂ ಕೂಡ ಅವಕಾಶ ಕೊಡಬೇಕು, ಆತ ಮಾಫಿ ಅರ್ಜಿ ಸಲ್ಲಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಆಗ ಮಾತನಾಡ್ತಾ ಶುರುವಾಗುತ್ತೆ. ಫಸ್ಟಿಗೆ ಎಲ್ಲವನ್ನು ಕೂಡ ಗೌರವಾನ್ವಿತ ನ್ಯಾಯಾಧೀಶರು ಕೇಳಿಸ್ಕೋತಾ ಹೋಗ್ತಾರೆ. ಹಸ್ಮತ್ ಶಾ ಸರ್ ಹೇಳ್ತಾ ಹೋಗ್ತಾರೆ ಏನೇನು ಯಾಕೆ ಏನೇನು ಪ್ರದೋಷ್ ಅಂತ. ಎಷ್ಟು ಮಟ್ಟಿಗೆ ಅಂತಂದರೆ ನಾಗಪ್ರಸನ್ನ ಸರ್ ಅವರಲ್ಲಿ ಯಾರದು ಅಪ್ರೂವರ್, ಯಾರದು A14 ಕೇಳಿದಾಗ A14 ಅಂತ ಹೇಳ್ತಾರೆ. ಅವನು ಅಪ್ರೂವರ್ ಆಗ್ತೀನಿ ಅಂತ ಹೇಳಿದಾನ ಅನ್ನೋ ರೀತಿಯಾಗಿ ಹೇಳ್ತಾರೆ. ಅದಾದಮೇಲೆ ಯಾವ ಹಂತದಲ್ಲಿ ಸುಮಾರು ಒಂದು 5 ನಿಮಿಷ ಆದಮೇಲೆ ಹಸ್ಮತ್ ಶಾ ಅವ್ರು ವಿವರಿಸ್ತಾ ಹೋದಾಗ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ನಾವು ಪ್ರಶ್ನೆ ಮಾಡಬೇಕು, ದರ್ಶನ್ ಅವ್ರಿಗೂ ಕೂಡ ಪ್ರಶ್ನೆ ಮಾಡುವಂಥ ಹಕ್ಕಿದೆ ಈ ಪ್ರದೋಷ್ ಅರ್ಜಿ ಸಲ್ಲಿಸಿರೋ ವಿಚಾರಕ್ಕೆ ಅಂತ ಸಂಬಂಧಪಟ್ಟಕ್ಕೆ ಬಂದಾಗ ದರ್ಶನ್ ಪರ ವಕೀಲರು ತಮಗೂ ವಾದಿಸಲು ಹಕ್ಕಿದೆ ಅಂತ ಒತ್ತಾಯ ಮಾಡ್ತಾನೆ ಇದ್ರು. ಕೇಳಿದಷ್ಟು ಕೇಳಿದ್ರು. ಆಗ ಸಹ ಆರೋಪಿಗೆ ಕ್ಷಮಾದಾನ ನೀಡುವಂಥ ಪ್ರಕ್ರಿಯೆಯಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ಈ ಹಂತದಲ್ಲಿ ಯು ಆರ್ ನೋಬಡಿ, ಅಂದರೆ ನಿಮಗೆ ಅವಕಾಶನೇ ಇಲ್ಲ, ಹಕ್ಕೇ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ನೈಸರ್ಗಿಕ ನ್ಯಾಯದ ತತ್ವವನ್ನು ಎಲ್ಲಂದ್ರಲ್ಲಿ ನುಗ್ಸೋದಕ್ಕೆ ಅದು ಹತೋಟಿ ಇಲ್ದಿರುವಂಥ ಅಥವಾ ಲಂಗು ಲಗಾಮ್ ಇಲ್ದಿರುವಂಥ ಕುದುರೆ ಅಲ್ಲ, ಎಲ್ಲಿ ಬೇಕಾದರೂ ನುಗ್ಸೋದಕ್ಕೆ ಅಂತ ಹೇಳಿದ್ರು. ನೈಸರ್ಗಿಕ ನ್ಯಾಯ, ನ್ಯಾಚುರಲ್ ಜಸ್ಟಿಸ್ ಅನ್ನಂತ ಮೌಖಿಕವಾಗಿ ಅಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ನೀವು ಆ ವಿಡಿಯೋ ಡೈರೆಕ್ಟ್ ಅಥವಾ ಒಂದು ಪ್ರೊಸೀಡಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫೈರ್ ಆಗಿತ್ತು ಅಂತ. ಇನ್ನು ಕಾನೂನಿನ ಚೌಕಟ್ಟು ಬಗ್ಗೆ ಕೂಡ ಅವ್ರು ಹೇಳ್ತಾರೆ. CRPC 306 307 ಬಗ್ಗೆ ಒಬ್ಬ ಆರೋಪಿಯನ್ನು ಅಪ್ರೂವರ್ ಮಾಡಿಕೊಳ್ಳುವ ಪ್ರಕ್ರಿಯೆ ಏನಿದೆಯಲ್ಲ, ಸಂಪೂರ್ಣವಾಗಿ ನ್ಯಾಯಾಲಯ ಮತ್ತು ಆ ನಿರ್ದಿಷ್ಟ ಆರೋಪಿಯ ನಡುವಿನ ವಿಷಯ, ಕೋರ್ಟ್ ಹಾಗೆ ಆರೋಪಿ ಪ್ರದೋಷ್ A14 ಹಾಗೆ ಕೋರ್ಟ್ನ ನಡುವಿನ ವಿಷಯ, ಅಪ್ರೂವರ್ನ ಮಾಡ್ಕೊಳ್ಬೇಕಾ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇದರಲ್ಲಿ ಮೂರನೇ ವ್ಯಕ್ತಿ ಆಗಲಿ ಅಥವಾ ಇತರ ಸಹ ಆರೋಪಿಗಳು ಯಾರೇ ಆಗಲಿ ಯಾವುದೇ ಕಾನೂನಾತ್ಮಕ ಹಕ್ಕೇ ಇಲ್ಲ, ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಲೀಗಲಿ. ನೋ ರೈಟ್ ಆಫ್ ಆಡಿಯನ್ಸ್ ಅಂತ ಸ್ಪಷ್ಟಪಡಿಸಿದ್ರು. ಜೊತೆಗೆ ಅದನ್ನು ಕೂಡ ಮತ್ತೆ ಹಸ್ಮತ್ ಶಾ ಅವರು ಸ್ವಲ್ಪ ವಿವರಿಸೋಕೆ ಹೇಳೋಕೆ ಹೋಗ್ತಾರೆ, ಎಲಾಬೊರೇಟ್ ಮಾಡೋ ಟ್ರೈ ಮಾಡ್ತಾರೆ. ಸೊ ನಾನು ಕೂಡ ಕಲ್ತಿದ್ದೀನಿ ಇದ್ರ ಬಗ್ಗೆ, ನನಗೂ ಕೂಡ ಗೊತ್ತಿದೆ ಅಂತ. ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಹಸ್ಮತ್ ಶಾ ಅವರು ನಿರಂತರವಾಗಿ ಪ್ರಯತ್ನ ಪಡ್ತಲೇ ಇದ್ದರು. ದರ್ಶನ್ ಅವ್ರಿಗೆ ಹಕ್ಕಿದೆ ಇದರಲ್ಲಿ ಪ್ರಶ್ನೆ ಮಾಡೋಕ್ಕೆ, ಇದೆ ಅಂತ. ನೋ ಸರ್ ಅಂತ ನಾಗಪ್ರಸನ್ನ ಸರ್ ಅದನ್ನು ಡಿನೈ ಮಾಡಿಕೊಂಡೇ ಬಂದರು. ಅಂದರೆ ಹೇಗೆ ಒಂದು ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಒಂದು ಕಲಿಯೋದಕ್ಕೊಂದು ವೇದಿಕೆ ಅದು, ಅಂದರೆ ಲೀಗಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಉಲ್ಲೇಖ ಕೂಡ ಆಗುತ್ತೆ ಅಲ್ಲಿ. ಹೈಕೋರ್ಟ್ ತನ್ನ ಆದೇಶವನ್ನು ಬಲಪಡಿಸೋದಕ್ಕೆ ವಿನಯ್ ಕುಲಕರ್ಣಿ ವರ್ಸಸ್ CBI ಆ ಪ್ರಕರಣವನ್ನು ಕೂಡ ಅಲ್ಲಿ ನಾಗಪ್ರಸನ್ನ ಅವರು ಮೆನ್ಷನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತನಿಖೆ ಅಥವಾ ವಿಚಾರಣೆ ಆರಂಭಿಕ ಹಂತದಲ್ಲಿ ಸಹ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸಲು ಬರೋದಿಲ್ಲ, ಅದೊಂದು ಅವಕಾಶನೇ ಇಲ್ಲ. ಸಹ ಆರೋಪಿಗಳು ಯಾರೂ ಕೂಡ ಅವಕಾಶ ಕೇಳೋ ಹಾಗಿಲ್ಲ, ನಾನು ಇದನ್ನು ಅಬ್ಜೆಕ್ಟ್ ಮಾಡ್ತೀನಿ ಅಂತ. ದರ್ಶನ್ಗಿರುವಂಥ ಅವಕಾಶ ಏನು ಅಂತ ನೋಡಿದ್ರೆ, ದರ್ಶನ್ ಅಪ್ರೂವರ್ ಆಗಿ ನೀಡುವಂಥ
ಪ್ರದೋಷ್ ಅಪ್ರೂವರ್ ಆಗಿ ನೀಡುವಂಥ ಸಾಕ್ಷ್ಯವನ್ನು ಪ್ರಶ್ನೆ ಮಾಡೋದಕ್ಕೆ ದರ್ಶನ್ ಅವರಿಗೆ ಈಗ ಅವಕಾಶ ಇಲ್ಲ. ಆದರೆ ಮುಂದೆ ಮುಖ್ಯ ವಿಚಾರಣೆ ಬರುತ್ತಲ್ಲ, ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಇನ್ನು 18ರವರೆಗೆ ಅವ್ರಿಗೇನು ಅವಕಾಶ ಇಲ್ಲ ಸ್ಟೇಟ್ಮೆಂಟ್ ಕೊಡೋಕ್ಕೆ, ಸ್ಟೇ ಬಂದಿದೆ ಅವರಿಗೆ. ಆದರೆ 18 ಆದಮೇಲೆ 18ರ ಮೇಲೆ ಪ್ರದೋಷ್ನನ್ನು ಈ ಕಟಕಟೆಗೆ ತರುವಂಥದ್ದು, ಅಲ್ಲಿ ಆತ ಹೇಳಿಕೆ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ್ ಸಾಕ್ಷಿ ಪಂಜರ ಹತ್ತಿದಾಗ, ಅಂದರೆ ಕಟಕಟೆಯನ್ನು ಹತ್ತಿದಾಗ ಅಡ್ಡ ವಿಚಾರಣೆ ಆಗುತ್ತೆ, ಕ್ರಾಸ್ ಎಕ್ಸಾಮಿನೇಷನ್. ಅಂದರೆ ಆತ ಕೇಳ್ತಾ ಹೋಗ್ತಾರೆ ಪ್ರಶ್ನೆ, ಆತ ಉತ್ತರ ಕೊಡ್ತಾ ಹೋಗ್ತಾನೆ, ಅಲ್ಲೊಂದೇನೋ ಪ್ರಶ್ನೆ ಬೇರೆ ಕೇಳ್ಬೋದು ವಾಪಸ್. ಸೊ ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ, ಮುಕ್ತ ಅವಕಾಶ ಇರುತ್ತೆ. ಅಲ್ಲಿವರೆಗೆ ಕಾಯಬೇಕು. ಸೊ ಆತ ಕಟಕಟೆಗೆ ಬಂದು ಆತನ ಹೇಳಿಕೆಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಕಾಯಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳ್ತು. ಜೊತೆಗೆ ಒಂದಷ್ಟು ಆತಂಕವನ್ನು ಕೂಡ ನ್ಯಾಯಾಲಯ ವ್ಯಕ್ತಪಡಿಸುತ್ತೆ. ಆರೋಪಿಗಳಿದ್ದಾರೆ, ತುಂಬ ಜನ ಆರೋಪಿಗಳಿರುವಂಥ ಒಂದು ಕೇಸ್ ಇದು. ಇಂಥ ಮನವಿಗೆ ಏನಾದರೂ ಒಬ್ಬರಿಗೆ, ಈಗ ದರ್ಶನ್ಗೆ ಅವಕಾಶ ಕೊಟ್ಟರೆ ಎಲ್ಲರೂ ಕೂಡ ಅವಕಾಶ ಕೊಡಿ ಅಂತ ಕೇಳುವಂಥ ಅಪಾಯ ಇದೆ. ಒಂದು ವೇಳೆ ದರ್ಶನ್ ಅವರ ಮನವಿಯನ್ನು ಪುರಸ್ಕರಿಸಿದ್ರೆ ಪ್ರಕರಣದಲ್ಲಿ ಉಳಿದಂತಹ 16 ಆರೋಪಿಗಳು ಒಬ್ಬೊಬ್ಬರಾಗಿ ಆಕ್ಷೇಪಣೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಆರಂಭಿಸ್ತಾರೆ. ಇದರಿಂದಾಗಿ ಮುಖ್ಯ ವಿಚಾರಣೆ ಆರಂಭವಾಗೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ 1 ವರ್ಷದೊಳಗೆ ಟ್ರಯಲ್ ಮುಗಿಸ್ಬೇಕು ಅಂತ. ಸೊ ಇಡೀ ಕಾನೂನು ಪ್ರಕ್ರಿಯೆ ಅನಂತ ಕಾಲದವರೆಗೆ ವಿಳಂಬ ಆಗುತ್ತೆ. ಇದ್ರ ಬಗ್ಗೆ ಮತ್ತೊಂದಷ್ಟು ವಿಚಾರಣೆ ಆಗಬೇಕು. 16 ಜನ ಕೂಡ ಅರ್ಜಿ ಸಲ್ಲಿಸ್ತಾರೆ, ಮತ್ತು ಸೆಪ್ರೇಟಾಗಿ ಅದನ್ನು ಪ್ರಶ್ನೆ ಮಾಡುವಂಥದ್ದಾಗುತ್ತೆ, ವಾದ ಪ್ರತಿವಾದ ಆಗಬೇಕು, ಪ್ರೊಸೀಡಿಂಗ್ಸ್ ಆಗಬೇಕು. ಇದನ್ನು ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಅನುಮತಿಸೋದಿಲ್ಲ ಅಂತ ಜಸ್ಟಿಸ್ ಗೌರವಾನ್ವಿತ ನಾಗಪ್ರಸನ್ನ ಅವರು ಸ್ಪಷ್ಟಪಡಿಸಿ ಅರ್ಜಿಯನ್ನು ವಜಾಗೊಳಿಸಿದ್ರು. ಸೊ ಹಾಗಾಗಿ ಕೋರ್ಟ್ನಲ್ಲಿ ಇದು ನಡೀಲಿಲ್ಲ. ಸೊ ಇಲ್ಲಿ ಇಷ್ಟೆಲ್ಲ ನಡೀತು. ನನಗೆ ಒಂದಷ್ಟು ಎರಡೂ ಕಡೆ, ಇನ್ನೊಂದು ಕಡೆ SP ಪ್ರಸನ್ನಕುಮಾರ್ ಸರ್ ಕೂಡ ಮಾತನಾಡ್ತಿದ್ರು, ಹಸ್ಮತ್ ಪಾಷಾ ಸರ್ ಕೂಡ ಒಂದಷ್ಟು ಪಾಯಿಂಟ್ಗಳನ್ನು ಹಾಕ್ತಾಯಿದ್ರು. ಬಟ್ ಆ ಪ್ರೊಸೀಡಿಂಗ್ಗಳನ್ನು ನೋಡಿದಾಗ ಕಾನೂನು ಪ್ರಕ್ರಿಯೆಯಲ್ಲಿ ಏನೆಲ್ಲ ಒಂದು ಟರ್ಮ್ಸ್ ಬರುತ್ತೆ, ತುಂಬ ನಮಗೆ ಕಲಿಯೋದಕ್ಕೆ ತುಂಬ ಇದೆ ಅದರಲ್ಲಿ. ಸೊ ಸದ್ಯಕ್ಕಂತೂ ಭಾಳ ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ಬಟ್ ದರ್ಶನ್ ಪರ ವಕೀಲರು ಹಸ್ಮತ್ ಶಾ ಅವರ ಜೊತೆಗೆ ಏನಿರ್ತಾರೆ, ಅವ್ರ ಜೊತೆಗೆ ಅಸಿಸ್ಟೆಂಟ್ ಆಗಿ, ಸೊ ಅವರು ಹೇಳ್ತಾ ಇದ್ರು, ದರ್ಶನ್ ಫ್ಯಾನ್ಸ್ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ, ದಾರಿ ಇದೆ ಹೊರಗಡೆ ಬರೋದಕ್ಕೆ. ಆದಷ್ಟು ಬೇಗ ನಾವೆಲ್ಲ ಸೇರಿ ಸಾಕಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ, ಅಥವಾ ತಯಾರಿಗಳಾಗಿದೆ. ಖಂಡಿತ ದರ್ಶನ್ ಅವರು ಹೊರಗಡೆ ಬರುವಂಥ ದಿನಗಳು ಬರುತ್ತೆ ಅಂತ ಅವರ ಜೊತೆಗಿರುವಂಥ ಟ್ರೈನಿಗಳಿರ್ತಾರೆ, ಅವ್ರ ಜೊತೆ ವರ್ಕ್ ಮಾಡ್ತಿರುವಂಥವರು, ಸೊ ಅವ್ರು ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ರೀತಿ ಇದೆ. ಹಿರಿಯ ವಕೀಲರಾದಂಥ ನಾಣಯ್ಯ ಸರ್ ಕೂಡ ಮೀಡಿಯಾಗೆ ಮಾತನಾಡ್ತಾ ಇದ್ರು. ಅವ್ರು ಹೇಳುವಂಥ ಪ್ರಕಾರ ಒಂದು ಕಡೆ ಕೋರ್ಟ್ ಹೇಳಿದೆ, ಇನ್ನೊಂದು ಕಡೆ ಏನು ಅಂತಂದರೆ ದರ್ಶನ್ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು, ಸ್ವತಃ ಕೋರ್ಟ್ಗೆ ಬಂದು ಹೇಳಿಕೆಯನ್ನು ಕೊಡೋದಕ್ಕೆ, ಆಗ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ಗೊತ್ತಿಲ್ಲ, ಯಾಕಂತಂದರೆ ದರ್ಶನ್ ಅವ್ರು ಬಂದಾಗ ಅಲ್ಲಿ ಕ್ರೌಡ್ ಆಗುತ್ತೆ, ಬೇರೆ ಕೇಸಿಗೆ ಬಂದಂಥವ್ರು ತುಂಬ ಜನ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಪೊಲೀಸ್ ಸೆಕ್ಯೂರಿಟಿ ಬೇಕು. ಸೊ ಇಂಥದ್ದೆಲ್ಲ ಒಂದಷ್ಟು ಸಮಸ್ಯೆಗಳಿದೆ. ಜೊತೆಗೆ ಈ ಒಂದು ಕಡೆ ದರ್ಶನ್ ಅವರ ಮನವಿಗೆ ಅವಕಾಶ ಕೊಡಬಾರ್ದು, ಉಳಿದವ್ರು 16 ಜನ ಕೂಡ ಮನವಿ ಸಲ್ಲಿಸ್ಬೋದು ಅನ್ನೋದಾದರೆ, ನಾಣಯ್ಯ ಸರ್ ಹೇಳುವಂಥ ಪ್ರಕಾರ ನೀವು ಮಾಫಿ ಅರ್ಜಿ ಒಬ್ರಿಗೆ ಅವಕಾಶ ಕೊಟ್ಟರೆ, ಈಗ ಪ್ರದೋಷಿಗೆ ಕೊಟ್ಟರೆ, ಈಗ ಅದ್ರ ಹಿಂದೆ ವಿನಯ್, ರವಿಶಂಕರ್, ಒಂದಷ್ಟು ಜನ ಉಳಿದವರೆಲ್ಲ ನಾವೆಲ್ಲ ಮಾಫಿ ಅರ್ಜಿ ಸಲ್ಲಿಸ್ತೀವಿ, ನಮಗೂ ಮಾಫಿ ಕೊಡಬೇಕು ಅಂತ ಹೇಳಿದ್ರೆ ಹೇಗೆ, ಎಲ್ರಿಗೂ ಕೂಡ ಮತ್ತು ಎಲ್ಲರೂ ಆ ಥರ ಟರ್ನ್ ಆದರೆ ಹೇಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ರು. ಬಟ್ ಅಲ್ಟಿಮೇಟ್ಲಿ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ನಾವು ಗೌರವಿಸಬೇಕು. ನ್ಯಾಯಾಲಯ ಇದೆಲ್ಲವನ್ನು ಕೂಡ ಇತ್ಯರ್ಥ ಮಾಡುವಂಥ ನಿಟ್ಟಿನಲ್ಲಿ ಸಾಗುತ್ತೆ. ಹಾಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಾಮಾನ್ಯ ಜನ ಕುತೂಹಲದಿಂದ ಕಾಯಬೇಕಾಗತ್ತೆ. ನಮಸ್ಕಾರ.